ಈಗ ನಾವು ಯಾವ ಸೆಕ್ಷನ್ ಅಡಿಯಲ್ಲಿ ಅವರು ಇಂಥ ಅಪರಾಧವನ್ನು ಮಾಡಿದ್ದಾರೆ ಎಂಬುದನ್ನು ನಾವು ನಮ್ಮ ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಈಗಾಗಲೇ ಕೊಟ್ಟಿರಬೇಕು ನಮ್ಮ ಸ್ನೇಹಿತರು. ಅದರಲ್ಲಿ ಸೆಕ್ಷನ್ ಅನ್ನು ಹಾಕಿದ್ದೇವೆ ನಾವು. 31Q ನೋಡಿ, ಇದು 31 ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್, SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ 1989. ಇದು ಸೆಕ್ಷನ್ 31Q ಪ್ಯಾರಾ 7 ತಾವು ನೋಡಿದ್ರೆ Q ಮತ್ತೆ U ನಲ್ಲಿ ಇದು ಅಪರಾಧ. ಆ ಕಾಯ್ದೆಯನ್ನು ಬೇಕಾದ್ರೂ ತಾವು ಹೇಳಿದ್ರೆ ಮತ್ತೆ ಪ್ರಶ್ನೆ ಕೇಳಿದ್ರೆ ನಾನು ಅದನ್ನು ಓದ್ತೇನೆ. ಇಷ್ಟು ಮಾತ್ರ ಅಲ್ಲ, ಅವರು ಇಡೀ ಏನು ನಮ್ಮ ಈ ಪ್ರೋಸೆಸ್ ನಡೀತಾ ಇದೆ, ಈ ಪ್ರೋಸೆಸ್ ಏನು ನಡೀತಾ ಇದೆ ಇದೆಲ್ಲ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಎಲ್ಲ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿಗಳೆಲ್ಲ ಇಟ್ಕೊಂಡು ನಾವು ಸಾಧನೆ ಮಾಡಿದ್ದೇವೆ ಎಂದು ಹೇಳ್ತಾ ಇದ್ದಾರೆ, ಇಟ್ಕೊಂಡಿದ್ದಾರೆ. ಇದರಲ್ಲಿ ಎಂಥ ಮೋಸ ನಡೆದಿದೆ ಎಂಬುದು ಯಾರಾದರೂ ಹೇಳಿದಾರ? ರಾಜ್ಯದಲ್ಲಿ ದೊಡ್ಡ ದೊಡ್ಡ ನಮ್ಮ ನಾಯಕರೆಲ್ಲ ಇದ್ದಾರೆ ನೋಡಿ. ನಾನು ಆಗ ಹಿಂದಿನ ಸಂದರ್ಭದಲ್ಲಿ ತಮಗೆಲ್ಲ ಸಂವಿಧಾನದ ವಿಧಿಯನ್ನ 341, 342 ಕಳಿಸಿದ್ದೆ ನಾನು. ಇದರ ಪೇಜ್ ನಾವು ಅದರಲ್ಲಿ ಕಂಪ್ಲೇಂಟ್ ಅಲ್ಲಿ ಹಾಕಿದ್ದೇವೆ ನೋಡಿ. ಇದರಲ್ಲಿ ಪೇಜ್ 66ರಲ್ಲಿ ತಮಗೆ ಇದನ್ನ PDF ಕಾಪಿ ಕಳಿಸ್ತೇವೆ, ತಮ್ಮಲ್ಲಿ ಸಾಕಷ್ಟು ಜನರಲ್ಲಿ ಇರಬಹುದು. ಪೇಜ್ 66ರಲ್ಲಿ 101 ಜಾತಿ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಹಾಕಿದ್ದಾರೆ. ಅದರಲ್ಲಿ 101 ಜಾತಿ ಉಪಜಾತಿಗಳಿದ್ದು ಅವುಗಳಿಗೆ ಪ್ರತ್ಯೇಕ ಸಂಕೇತ ಸಂಖ್ಯೆಗಳನ್ನು ನಿಗದಿಪಡಿಸಲಾಗಿರುತ್ತದೆ ಹೇಳಿ 101 ಜಾತಿದು ಹಾಕಿದ್ದಾರೆ. ಫಸ್ಟ್ ಆಫ್ ಆಲ್ ಇವರೆಲ್ಲ ಈಗ ಎಲ್ಲರೂ ಭಾರಿ ಮಾತಾಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಉಪಜಾತಿಯ ಕಾನ್ಸೆಪ್ಟ್ ಇಲ್ಲ, ತಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆರ್ಟಿಕಲ್ 341 ನಲ್ಲಿ ಉಪಜಾತಿಯ ಪ್ರಶ್ನೆ ಇಲ್ಲ. ಕೆಲವು ಕಡೆಗಳಲ್ಲಿ ತಾವು ನೋಡಿದ್ರೆ ಕೆಲವು ಜಾತಿಗಳಿವೆ, ಒಂದೇ ನಂಬರ್ದಲ್ಲಿ ಒಂದೇ ಸೀರಿಯಲ್ ನಂಬರಲ್ಲಿ ಕೆಲವು ಜಾತಿಗಳಿವೆ. ಅದನ್ನ ಕಾನ್ಸ್ಟಿಟ್ಯೂಷನಲ್ ಆರ್ಡರ್ ಅಲ್ಲಿ ಮತ್ತೆ ಆರ್ಟಿಕಲ್ 341 ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗ್ತದೆ. ದೇರ್ ಆರ್ ಗ್ರೂಪ್ಸ್ ವಿದಿನ್ ದ ಕಾಸ್ಟ್, ದೇ ಆರ್ ನಾಟ್ ಸಬ್ ಕಾಸ್ಟ್. ಈ ಅಂಶ ಬಗ್ಗೆ ಬಹಳ ಸ್ಪಷ್ಟ ಇರಬೇಕಾಗ್ತದೆ. ಮತ್ತೆ ಪಾರ್ಟ್ಸ್ ಆಫ್ ಗ್ರೂಪ್ ಕಾಸ್ಟ್, ಒಂದು ಜಾತಿ ಇದ್ರೆ ಅದರ ಒಂದು ಭಾಗವನ್ನಷ್ಟೇ SC ಹೇಳಿ ಕರೆಯಲಾಗಿದೆ. ಇದೊಂದು ಎಷ್ಟು ಸೂಕ್ಷ್ಮ ಪ್ರಕರಣ ಹೇಳಿ ತಾವು ಅರ್ಥ ಮಾಡ್ಕೋಬೇಕು. ಸಂವಿಧಾನ ನಿರ್ಮಾತೃಗಳು ಎಷ್ಟು ಜಾಗ್ರತೆಯಿಂದ ಮಾಡಿದ್ದಾರೆ ಹೇಳಿ. ಮತ್ತೆ ಒಂದೇ ಜಾತಿ ಒಂದು ನಿರ್ದಿಷ್ಟ ಏರಿಯಾದಲ್ಲಿ ಮಾತ್ರ ಶೆಡ್ಯೂಲ್ಡ್ ಕಾಸ್ಟ್, ಉಳಿದ ಜಾಗದಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲ. ಆ ರೀತಿಯ ಎಲ್ಲ ಅಂಶಗಳು ಅಷ್ಟು ಚಿಕ್ಕ ಒಂದು ಏನು ವಿಧಿಯಲ್ಲಿ ಇದೆ, ಒಂದು ಆರ್ಟಿಕಲ್ ಅಲ್ಲಿ ಇದೆ. ಇವರು ಏನೋ ಇದು ಯಾವುದೋ ಮಾರ್ಕೆಟ್ ಅಲ್ಲಿ ನಾವು ತರಕಾರಿ ಮಾಡಿದ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ನೋಡಿ. 66ನೇ ಪುಟದಲ್ಲಿ 101 ಜಾತಿಗಳ ಪಟ್ಟಿ ಹಾಕ್ತಾರೆ. ನೀವು 71ನೇ ಪುಟಕ್ಕೆ ಹೋದ್ರೆ ಮೊದಲ 3 ಜಾತಿಗಳನ್ನ ಆದಿ ಆಂಧ್ರ, ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಲಿಸ್ಟಿಂದಲೇ ತೆಗೆದು ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟಿನ ಪರಿಭಾಷೆಯಲ್ಲಿ ಹೇಳುವುದಾದರೆ ಇಟ್ ಇಸ್ ಎನ್ ಆನ್ಸ್ಲಾಟ್ ಆನ್ ದ ಕಾನ್ಸ್ಟಿಟ್ಯೂಷನಲ್ ಆರ್ಡರ್. ಪ್ರೆಸಿಡೆನ್ಷಿಯಲ್ ಆರ್ಡರ್ ಏನು ಮಾಡ್ತಾ ಇದೆ ಅದರ ಮೇಲೆ ನಡೆದಂಥ ದಾಳಿ ಇದು. ಯಾರೋ ಒಬ್ಬ ಗೊತ್ತಿಲ್ಲದವ ಶಾಲೆಗೆ ಹೋಗೋದವ ಮಾಡಿದರೆ ಅದು ನಾವು ಒಪ್ಕೋಬಹುದು. ಅವರು ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದವರು. ಇದನ್ನು ಮಾಡುವುದಕ್ಕೆ ಸಂಬಂಧ ಇಂಥ ಯಾವುದೇ ರೀತಿಯಲ್ಲಿ ಸರ್ಕಾರ ಕೂಡ ಇದನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ. ಒಂದು ಆಯೋಗ ಇದನ್ನು ಮಾಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಇಟ್ಕೊಂಡು ಭಾರಿ ನಾವು ಸಾಧನೆ ಮಾಡ್ತೇವೆ ಎಂದು ಮೆರೀತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. 3 ಜಾತಿಯ ಹೆಸರನ್ನೇ ಕಟ್ ಮಾಡಿದ್ದಾರೆ, ಅದಕ್ಕೆ ಸಂಕೇತಗಳನ್ನು ಕಟ್ ಮಾಡಿದ್ದಾರೆ. ಅದನ್ನು ಹೇಳ್ತಾರೆ ಅವರು ಇದೇ ದೊಡ್ಡ ವಿಷಯ ಹೇಳಿ. ಅದನ್ನ ಅವರು ಹೇಳ್ತಾರೆ, ಉದಯವಾಣಿಯ ಇಂಟರ್ವ್ಯೂನಲ್ಲಿ ಅವರು ಹೇಳ್ತಾರೆ ಅವುಗಳು ಜಾತಿಗಳಲ್ಲ ಹೇಳಿ. ನಾನು ಅದನ್ನು ಓದ್ತೇನೆ ತಮಗೆ. ಕರ್ನಾಟಕದಲ್ಲಿ ಆದಿ ಆಂಧ್ರ ಅಥವಾ ಆದಿ ಕರ್ನಾಟಕ ಅಥವಾ ಆದಿ ದ್ರಾವಿಡ ಅಂತ ಇದೆ. ಇವು 3 ಒಂದೊಂದು ಜಾತಿಗಳಲ್ಲ,
ಅವು ವಿವಿಧ ಜಾತಿಗಳನ್ನು ಒಳಗೊಂಡ ಒಂದೊಂದು ಗುಂಪು. ಇವರು ಯಾರು? ನಾವು ಈ ವೇದಿಕೆ ಮೂಲಕ ತಮ್ಮ ಮೂಲಕ ಕೇಳ್ತಾ ಇದ್ದೇವೆ. ನಾಗಮೋಹನ್ ದಾಸ್ ಅದನ್ನು ಡಿಸೈಡ್ ಮಾಡಲಿಕ್ಕೆ ಹೂ ಈಸ್ ಹಿ, ವೆದರ್ ಈಸ್ ಕಾನ್ಸ್ಟಿಟ್ಯೂಷನ್ ಎಂಪವರ್ಡ್? ಯಾರು ಅವರು? ಏನು ಆಟ ಆಡ್ತಾ ಇದ್ದಾರೆ ನಮ್ಮ ಬದುಕಿನ ಜೊತೆ? ಇದು ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ, ಇದನ್ನು ನಾವು ಸಹಿಸೋದಿಲ್ಲ. ಈ ರೀತಿಯಾಗಿ ಅವರು ಕಾನೂನು ಬಾಹಿರವಾದದ್ದನ್ನು ಹೇಳ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಸಚಿವರು ಯಾವುದಕ್ಕೂ ಮುಂದಿನ ಓಟಿಗೆ ತೊಂದರೆ ಆಗ್ತದೆ ಹೇಳಿ ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ. ನಾವು ಈ ವೇದಿಕೆ ಮೂಲಕ ತಮ್ಮ ಮೂಲಕ ಸನ್ಮಾನ್ಯ KH ಮುನಿಯಪ್ಪ ಅವರಿಗೆ ಮತ್ತೆ ತಿಮ್ಮಾಪುರ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೇವೆ. ನಿಮಗೆ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ಫೇಕ್ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಇದೆ. ಅಂದ್ರೆ 1.5 ಲಕ್ಷ ಜನ ಪರಿಶಿಷ್ಟರ ಜಾತಿಗಳ ಪರಿಶಿಷ್ಟ ಬುಡಕಟ್ಟುಗಳ ಹುದ್ದೆಗಳನ್ನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದಾರೆ. ಅದನ್ನು ಯಾಕೆ ಮಾಡ್ತಾ ಇಲ್ಲ ನೀವು? ನಮ್ಮನ್ನು ಒಡೆದು ಆಳುವ ನೀತಿಗೆ ನೀವು ಬೆಂಗಾವಲಾಗಿ ನಿಂತಿದ್ದೀರಾ. ಈ ರಾಜ್ಯದ 2 ಪ್ರಮುಖ ಸಮುದಾಯಗಳು ಲಿಂಗಾಯತ ಮತ್ತು ಗೌಡ, ಇವರು ಕಾಂತರಾಜ ಮತ್ತು ಜಯಪ್ರಕಾಶ್ ಹೆಗ್ಡೆ ವರದಿಯಲ್ಲಿ ಆ ಸಮುದಾಯಗಳನ್ನು ಹೊಡೆದಿದ್ದಕ್ಕೆ ಅವರು ಸವಾಲು ಹಾಕಿದ್ದಾರೆ. ನಮ್ಮನ್ನು ಯಾಕೆ ಹೊಡಿತಾ ಇದ್ದೀರಿ ಹೇಳಿ? ಈ ಪರಿಶಿಷ್ಟ ಜಾತಿಯ ಮಂತ್ರಿಗಳು ದಯವಿಟ್ಟು ನಮ್ಮನ್ನು ಹೊಡೆಯಿರಿ ಹೇಳಿ ಬೇಡ್ತಾ ಇದ್ದಾರೆ. ಯೋಚನೆ ಮಾಡಿ, ದಲಿತ ರಾಜಕಾರಣ ಮತ್ತೆ ಬಲಾಢ್ಯ ಸಮುದಾಯಗಳ ರಾಜಕಾರಣ ಹೇಗೆ ಎಂಬುದು ಇದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು. ಇವರ ಖಾಸಗಿ ಲಾಭಕ್ಕಾಗಿ ಈ ರೀತಿ ಇಡೀ ರಾಜ್ಯದ ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇದರಿಂದ ನಿಜವಾಗಿಯೂ ಕಳೆದ 3 ದಶಕಗಳಿಂದ ಮಾದಿಗ ದಂಡೋರದ ನಮ್ಮ ಸಹೋದರರು ಯಾವ ಮೌಲ್ಯಗಳಿಗಾಗಿ, ಯಾರ ಹಿತಾಸಕ್ತಿಗಾಗಿ ಹೋರಾಟ ಮಾಡಿದ್ದಾರೆ, ಆ ದುಡಿಯುವ ವರ್ಗದ ಜನರಿಗೆ, ಅವಮಾನಕ್ಕೊಳಗಾದ ಜನರಿಗೆ ಇದರಿಂದ ನ್ಯಾಯ ಸಿಗೋದಿಲ್ಲ. ನಾವು ಅದಕ್ಕೆ ಭಿನ್ನವಾದ ಒಂದು ಆಲೋಚನಾ ಕ್ರಮವನ್ನು, ಭಿನ್ನವಾದ ಒಂದು ಮೀಸಲಾತಿ ಒಂದು ಮೋಡೆಲ್ ಅನ್ನು ಸಜೆಸ್ಟ್ ಮಾಡಿದ್ದೇವೆ. ನಾವು ಅವರನ್ನು ಭೇಟಿ ಮಾಡಿ ಮಾತಾಡಿದ್ದೇವೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ನಮ್ಮ ನಿಯೋಗ ಭೇಟಿ ಮಾಡಿ ಮಾತಾಡಿದೆ. ಅವರಿಗಿದು ಅರ್ಥ ಆಗ್ತಾ ಇಲ್ಲ. ಹಿ ಹ್ಯಾಸ್ ಬಿನ್ ಮಿಸ್ಇಂಟರ್ಪ್ರಿಟಿಂಗ್ ದಿ ಹೋಲ್ ಇಶ್ಯೂ. ಅವರು ಇದಕ್ಕಿಂತ ಹಿಂದೆ ನಮ್ಮ ಸಹೋದರರು ಇಲ್ಲಿ ಆದಿದ್ರಾವಿಡ ಸಮುದಾಯ ಲೀಡರ್ಸ್ನವರು ಮಾತಾಡಿದ್ದಾರೆ. ಇಲ್ಲಿ ಕೂಡ ಇದ್ದಾರೆ ಲೀಡರ್ಸ್.